NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಕಲಿಕೆರೆ ಬೆಂಜಲಬಾವಿ ಹಾಗೂ ಹೆಸರಘಟ್ಟ ರಸ್ತೆ ದುರಸ್ತಿಗೆ ರೈತರ ಧರಣಿ ಸತ್ಯಾಗ್ರಹ, ಬೇಡಿಕೆ ಈಡೇರುವವರೆಗೂ ಹೋರಾಟ ಮುಂದುವರಿಕೆ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕಲಿಕೆರೆ, ಬೆಂಜಲಬಾವಿ ಹಾಗೂ ಹೆಸರಘಟ್ಟಿ ಮಾರ್ಗದ ರಸ್ತೆಗಳನ್ನು ತಕ್ಷಣ ದುರಸ್ತಿಪಡಿಸಬೇಕು ಎಂದು ಆಗ್ರಹಿಸಿ ರಾಷ್ಟ್ರೀಯ ರೈತರ ಸಂಘದ ನೇತೃತ್ವದಲ್ಲಿ ಧರಣಿ ಸತ್ಯಾಗ್ರಹ ನಡೆಸಲು ನಿರ್ಧರಿಸಲಾಗಿದೆ. ಈ ಹೋರಾಟಕ್ಕೆ ರಾಷ್ಟ್ರೀಯ ರೈತರ ಸಂಘದ ತಾಳಿಕೋಟೆ ತಾಲೂಕು ಅಧ್ಯಕ್ಷ ಅಶೋಕ್ ಗೌಡ್ ಪಾಟೀಲ್, ವಿಜಯಪುರ ಜಿಲ್ಲಾ ಮಹಿಳಾ ಪ್ರಧಾನ ಕಾರ್ಯದರ್ಶಿ ರೇಣುಕಾ ಪಾಟೀಲ್, ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಹನುಮಂತ ವಡ್ಡರ್, ಜಿಲ್ಲಾ ಉಪಾಧ್ಯಕ್ಷ ಮೆಹಬೂಬ್ ಬಾಷಾ ಮನಗೂಳಿ, ತಾಲೂಕು ಯುವ ಮೋರ್ಚಾ ಅಧ್ಯಕ್ಷ ಗೋಡಪ್ಪಗೌಡ ಹಳಿಮನಿ, ಬೆಂಜಲಬಾವಿ ಘಟಕದ ಅಧ್ಯಕ್ಷ ವಿಜಯಕುಮಾರ್ ಉಲ್ಕಲಿ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಗೂ ರೈತರು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘದ ಮುಖಂಡರು, ಕಲಿಕೆರೆ, ಬೆಂಜಲಬಾವಿ ಹಾಗೂ ಹೆಸರಘಟ್ಟ ರಸ್ತೆಗಳು ಸಂಪೂರ್ಣ ಹದಗೆಟ್ಟಿದ್ದು, ರೈತರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಪ್ರತಿನಿತ್ಯ ಸಂಚಾರಕ್ಕೆ ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಆದ್ದರಿಂದ ಸಂಬಂಧಪಟ್ಟ ಇಲಾಖೆ ತಕ್ಷಣ ರಸ್ತೆ ದುರಸ್ತಿ ಕಾಮಗಾರಿ ಆರಂಭಿಸಿ ಸುರಕ್ಷಿತ ಸಂಚಾರಕ್ಕೆ ಅನುಕೂಲ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು. ನಮ್ಮ ನ್ಯಾಯಸಮ್ಮತ ಬೇಡಿಕೆಗಳು ಈಡೇರುವವರೆಗೂ ಯಾವುದೇ ಕಾರಣಕ್ಕೂ ಹೋರಾಟವನ್ನು ಹಿಂತೆಗೆದುಕೊಳ್ಳುವುದಿಲ್ಲ. ಗ್ರಾಮಗಳ ಎಲ್ಲ ರೈತರ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಎಂದು ರಾಷ್ಟ್ರೀಯ ರೈತ ಸಂಘದ ತಾಳಿಕೋಟೆ ತಾಲೂಕು ಅಧ್ಯಕ್ಷ ಅಶೋಕ್ ಗೌಡ್ ಪಾಟೀಲ್ ಕರೆ ನೀಡಿದರು. ರಸ್ತೆ ದುರಸ್ತಿ ಕಾಮಗಾರಿ ಶೀಘ್ರ ಆರಂಭವಾಗದಿದ್ದರೆ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲಾಗುವುದು ಎಂದು ರೈತ ಸಂಘದ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ಸರ, ಬೆಂಜಲಬಾವಿ ಪ್ರತಿಭಟನೆ ಮಾಡ್ತೀನಿ ಅಂತೇಳಿ ಇದಕ್ಕೆ ಪೇಪರ್ ಸ್ಟೇಟ್ಮೆಂಟ್ ಮಾಡಿದ್ರಿ. ಅದು ಯಾವಾಗ ಚಾಲು ಮಾಡೋರು ನೀವು? 28 ತಾರೀಕು ಸೋಮವಾರ ದಿವಸ ಮಾಡಿದ್ರು. ಸೋಮವಾರ ದಿವಸ ಏನು ಪ್ರತಿಭಟನೆ ಮಾಡ್ಯಾರೋ, ಏನು ಧರಣಿ ಸತ್ಯಾಗ್ರಹ ಮಾಡೋರು? ಬೆಂಜಲಬಾವಿ ಗ್ರಾಮದಿಂದ ಬೆಂಜಲಬಾವಿ ಹಣದವರೆಗೂ ಪ್ರತಿಭಟನೆ ಮುಖಾಂತರ ಬಂದು ಅಲ್ಲಿ ನಾವು ಧರಣಿ ಕೊಡ್ಬೇಕಂತೇಳಿ ವಿಚಾರ ಮಾಡ್ಕೊಂಡಿದ್ದೀವಿ. ಅವ್ರು ಬಂದಿರ್ತಕ್ಕಂಥ ಎಲ್ಲ ರೈತರಿಂದ ನಾವು ಎಲ್ಲ ಮೂಲಕರಗಳನ್ನು ಆರಿಸಿ ಮತ್ತು ಏನೇನು ಮಾಡಿದ್ರೆ ಸೂಕ್ತ ಕ್ರಮ ಆಗ್ತದೆ ಅಂತ ತಿಳ್ಕೊಂಡು, ಈಗ ನಮ್ಮದಿರ್ತಕ್ಕಂಥ ಮುಖ್ಯವಾದ ಬೇಡಿಕೆ ಕಲಿಕೆರೆಯಿಂದ ಕೆಸರಟ್ಟಿವರೆಗೆ ಈಗ ತಕ್ಷಣದಲ್ಲಿ ನಾಗರೀಕರಣ ಆಗಬೇಕಂತೇಳಿ ಮಾನ್ಯ ಶಾಸಕರಿಗೆ ಮತ್ತು ಜಿಲ್ಲಾಡಳಿತ ವಿರುದ್ಧವಾಗಿ ನಾವು ಈ ಪ್ರತಿಭಟನೆಯನ್ನು ಹಾಕೊಂಡಿದ್ದೀವಿ. ಅದೇ ರೀತಿಯಾಗಿ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ಬೋದು ಮತ್ತು ರಾಜ್ಯ ಪದಾಧಿಕಾರಿಯಾಗಿರ್ಬೋದು, ತಾಲೂಕು ಪದಾಧಿಕಾರಿಗಳು ಎಲ್ಲರೂ ಇದರಲ್ಲಿ ಭಾಗವಹಿಸ್ತಾರೆ. ಇದಕ್ಕೆ ಶಾಸಕರು ಏನಾರ ತಮಗೆ ತಿಳಿಸಿದ್ರೇನ್ರಿ? ಶಾಸಕರ ಜೊತೆ ಈಗಾಗಲೇ ನಾವು ಮಾತಾಡಿದ್ದೀವಿ, ಅವರು ಅವ್ರಿಗೆ ಮಾತಾಡಿದ್ದೀವಿ. ಆಮೇಲೆ ಮೊದಲು ಈಗ ಒಂದು ಸತಿ ಅವರಿಗೆ ಕೇಳಿದ್ದೇವೆ ನಾವು ಶಾಸಕರಿಗೆ ಎಲ್ಲ ಬೆಂಜಲಬಾವಿಗೆ ಒಂದು 4 ಕೋಟಿ ರೂಪಾಯಿದ ನಾವು ಸ್ಯಾಂಕ್ಷನ್ ಮಾಡಿದ್ದೀವಿ, ಅದು ಟೆಂಡರ್ ಹಂತದಲ್ಲಿ ಅಂತ ಹೇಳಿದರು. ಅದು ಯಾವ ಹಂತದಲ್ಲಿದೆ ನಮಗೆ ಇನ್ನೂ ಗೊತ್ತಾಗಿಲ್ಲ. ಯಾಕಂತ ಹೇಳಿದರೆ ಅವರು ಸುಮಾರು ಒಂದು 6 ತಿಂಗಳು ಕಳೀತು ಅವ್ರು ಹೇಳಿದೆ, ಯಾವುದೂ ಟೆಂಡರ್ ಪ್ರಕ್ರಿಯೆ ಆಗಿಲ್ಲ. ನನ್ನ ಹೆಸರು ಹನುಮಂತ ಅಂತೇಳಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ರೈತ ಸಂಘದ ಪದಾಧಿಕಾರಿ.